ನಿಮ್ಮ ಶತ್ರುಗಳ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ ಅನ್ನುವಂತಹದ್ದನ್ನು ನೋಡೋಣ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಥವಾ ದ್ವೇಷನೇ ಇದೆಯಾ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ, ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಏನು ಆನ್ಸರ್ ಬರುತ್ತೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಎನಿಮೀಸ್ ಏನಿದ್ದಾರೆ ನಿಮ್ಮನ್ನು ಯಾವಾಗಲೂ ಕೂಡ ಗಮನಿಸ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ನೀವು ಎಲ್ಲೇ ಹೋದರೂ ಕೂಡ ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ. ಹಾಗೆ ನಿಮ್ಮ ಜೊತೆ ಮಾತಾಡುವ ಉದ್ದೇಶ ಕೂಡ ಅವರಿಗಿದೆ. ನಿಮ್ಮನ್ನು ಭೇಟಿ ಆಗಬೇಕು ಅಥವಾ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನುವಂತಹ ಉದ್ದೇಶ ಅವರಿಗಿದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇರೋದು. ಪ್ರೀತಿ ಇದೆ, ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದಿದೆ, ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನುವಂತಹ ಆಸೆ ಅವರಲ್ಲಿ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಮೊದಲು ಯಾವುದೇ ರೀತಿ ನಿಮ್ಮ ಜೊತೆ ದ್ವೇಷ ಇಟ್ಕೊಂಡಿದ್ರು ಕೂಡ, ದ್ವೇಷ ಸಾಧಿಸಿದ್ರು, ಅದೆಲ್ಲವನ್ನು ಮರೆತು ನಿಮ್ಮ ಜೊತೆ ಪ್ರೀತಿಯಿಂದ ಇರಬೇಕು, ಅಂದರೆ ಫ್ರೆಂಡ್ಲಿಯಾಗಿ ಇರಬೇಕು ಅನ್ನುವಂತಹ ಉದ್ದೇಶವನ್ನು ಕೂಡ ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೊತೆ ಯಾವಾಗಲೂ ಕೂಡ ಉತ್ತಮ ರೀತಿಯಲ್ಲಿ ಇರಬೇಕು, ನಿಮಗೆ ಸಹಾಯವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ. ಹೆಚ್ಚಾಗಿ ನಿಮ್ಮ ಜೊತೆ ಸಂತೋಷವಾಗಿರಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ನಿಮ್ಮ ಜೊತೆ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹದ್ದು ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂತಹದ್ದು, ಈ ಎಲ್ಲ ಆಸೆಗಳು ಅವರ ಮನಸ್ಸಿನಲ್ಲಿದೆ ಅನ್ನುವಂಥದ್ದು. ಹಾಗೆ ನಿಮ್ಮ ಮನೆಗೆ ಭೇಟಿ ಕೊಡಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಾವಾಗಲೂ ಕೂಡ ನಿಮ್ಮನ್ನು ನೋಡಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಈಗ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂಥದ್ದು. ಅಂದರೆ ನೀವು ಒಬ್ರಿಗೊಬ್ರಿಗೆ ಚೆನ್ನಾಗಿ ಮಾತಾಡ್ತಿಲ್ಲ, ಆದರೆ ಕೆಲವೊಬ್ಬರು ಇಲ್ಲಿ ಡೈರೆಕ್ಟಾಗಿ ಕೂಡ ಮೀಟ್ ಮಾಡ್ತೀರಾ ಅನ್ನುವಂಥದ್ದು. ಅಂದರೆ ಎದುರು ಬದ್ರ ಒಬ್ರಿಗೊಬ್ಬರು ಎಲ್ಲಾದರೂ ಹೋಗುವಾಗ ಬರುವಾಗ ನೀವು ಒಬ್ರಿಗೊಬ್ಬರು ಮೀಟ್ ಮಾಡ್ತೀರಾ ಅನ್ನುವಂತಹದ್ದು, ಒಬ್ರನ್ನೊಬ್ಬರು ನೋಡ್ತೀರಾ ಅನ್ನುವಂಥದ್ದು. ಆದರೆ ಮಾತಾಡಿಸೋದಿಲ್ಲ ಅನ್ನುವಂಥದ್ದು, ನೀವು ಅವರು ಮಾತಾಡಿಸ್ತಾ ಇಲ್ಲ ಅನ್ನುವಂತಹ ವಿಚಾರ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಬಹಳಷ್ಟು ದುಃಖ ನಿಮ್ಮಲ್ಲೂ ಇದೆ, ಹಾಗೆ ಅವರಲ್ಲೂ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಈಗ ಅವರ ಮನಸ್ಸಿನಲ್ಲಿ ಹಳೆಯ ನೋವುಗಳನ್ನು ಅಥವಾ ಹಳೆಯ ಕಹಿ ನೆನಪುಗಳನ್ನು ಮರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆ ಉತ್ತಮ ರೀತಿಯಲ್ಲಿ ಇರಬೇಕು ಅನ್ನುವಂತಹದ್ದನ್ನು ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು. ನಿಮ್ಮ ಜೊತೆ ಇರಬೇಕು, ಹಾಗೆ ಯಾವಾಗಲೂ ಕೂಡ ನಿಮ್ಮನ್ನು ಭೇಟಿ ಆಗಬೇಕು, ಹಾಗೆ ನಿಮಗೆ ಸಹಾಯವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಫೈನಾನ್ಷಿಯಲಿ ಆಗಿರ್ಬೋದು, ನಿಮ್ಮ ಜೊತೆ ಯಾವಾಗಲೂ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಉದ್ದೇಶ. ಹಾಗೆ ಫ್ರೆಂಡ್ಶಿಪ್ಪನ್ನು ಇಟ್ಕೋಬೇಕು. ಕೆಲವೊಬ್ಬರು ಇಲ್ಲಿ ಮ್ಯಾರೇಜು ಕೂಡ ನೀವು ಪ್ರೀತಿಸಿದಂಥ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ವೇಳೆ ದ್ವೇಷ ಏನಾದರೂ ಇದ್ದರೆ, ನೋ ಕಾಂಟ್ಯಾಕ್ಟ್ ಆಗಿದ್ದರೆ, ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಬೇಕು, ನಿಮ್ಮ ಜೊತೆ ಪ್ರೀತಿಯಿಂದ ಇರಬೇಕು, ಈ ಎಲ್ಲ ಉದ್ದೇಶಗಳನ್ನು ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಮತ್ತೆ ಒಂದಾಗಬೇಕು ಅನ್ನುವಂತಹದ್ದೇ, ಪ್ರೀತಿಯ ಜೀವನವನ್ನು ಮತ್ತೆ ಆರಂಭಿಸಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಹೊಂದಿದ್ದಾರೆ ಅನ್ನುವಂತಹದ್ದು. ಹಾಗೆ ಅವರ ಜೀವನಕ್ಕಿಂತ ನಿಮ್ಮ ಜೀವನ ತುಂಬ ಉತ್ತಮವಾಗಿದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇರೋದು. ನಿಮ್ಮಿಂದ ಕೆಲವೊಂದು ಸಹಾಯವನ್ನು ಕೂಡ ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ನಿಮ್ಮ ಜೀವನದಲ್ಲಿ ಅವರಿಗಿಂತ ಉನ್ನತ ಮಟ್ಟದಲ್ಲಿ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಸೆಲ್ಫ್ ರೆಸ್ಪೆಕ್ಟನ್ನು ಹೊಂದಿರುವಂತಹ ವ್ಯಕ್ತಿಗಳ ಆಗಿದ್ದೀರಾ ಅನ್ನುವಂತಹದ್ದು, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನುವಂತಹದ್ದು ಅವರಿಗಿಂತ ಹೆಚ್ಚಾಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಂದ ನೀವು ಯಾವ ಸಹಾಯವನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಆದರೆ ಆ ವ್ಯಕ್ತಿ ನಿಮ್ಮಿಂದ ಸಹಾಯವನ್ನು ಬಯಸ್ತಾ ಇದ್ದಾರೆ. ಕೆಲವೊಂದು ಕಷ್ಟಗಳಲ್ಲಿ ಅವರ ಜೀವನ ಇದೆ ಈಗ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಉತ್ತಮ ರೀತಿಯಲ್ಲಿ
ಇದ್ದಿದ್ರೆ ನಿಮ್ಮಿಂದ ಭಾಳಷ್ಟು ಸಹಾಯ ಸಿಗ್ತಾ ಇತ್ತು ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿ ಮೂಡಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಪ್ರೀತಿಯ ಜೀವನ ಮತ್ತೆ ಆರಂಭಿಸಬೇಕು ಅನ್ನುವಂತಹದ್ದಿದೆ. ನೀವು ನೋ ಕಾಂಟ್ಯಾಕ್ಟ್ ಆಗಿದ್ರೆ ಅಥವಾ ನಿಮ್ಮ ಕ್ರಶ್ ಆಗಿರ್ಬೋದು, ಎಲ್ಲ ಒಂದು ರೀತಿ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಪ್ರೀತಿಯ ವಿಚಾರದಲ್ಲಿ ಅನ್ನುವಂತಹದ್ದು ಕೂಡ, ಅಥವಾ ನೀವು ಅವರನ್ನು ಮ್ಯಾರೇಜ್ ಆಗಲಿಕ್ಕೆ ಬಯಸಿದ್ರಾ, ಎಲ್ಲ ಒಂದು ರೀತಿ ನಿಮಗೆ ಮೋಸ ಮಾಡಿದರು, ಅಥವಾ ಯಾವುದೋ ರೀತಿ ಮನಸ್ತಾಪಗಳು ನಿಮ್ಮಿಬ್ಬರ ಮಧ್ಯದಲ್ಲಿ ಇತ್ತು ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಮತ್ತು ನಿಮ್ಮ ಜೀವನಕ್ಕೆ ಬರಬೇಕು ಅನ್ನುವಂತಹದ್ದು, ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಕೂಡ ಇದೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿದ್ದರೆ ಅವರು ಕೂಡ ನಿಮ್ಮ ಜೊತೆ ಉತ್ತಮ ರೀತಿಯಲ್ಲಿ ಇರಬೇಕು, ಜೊತೆಯಾಗಿರಬೇಕು ಅನ್ನುವಂತಹದ್ದಿದೆ. ಹಾಗೆ ಹೆಚ್ಚಾಗಿ ಕೆಲವೊಬ್ಬರು ಇಲ್ಲಿ ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದರೆ ನಿಮ್ಮ ಪರ್ಸನ್ ಅವರು ಆ ವ್ಯಕ್ತಿಯನ್ನು ಬಿಟ್ಟು ನಿಮ್ಮ ಜೊತೆ ಮತ್ತೆ ಒಂದಾಗಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ನೇಬರ್ಸ್ ಆಗಿರ್ಬೋದು, ಮತ್ತು ನಿಮ್ಮ ಜೊತೆ ಉತ್ತಮ ರೀತಿಯಲ್ಲಿ ಚೆನ್ನಾಗಿರಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ನಿಮ್ಮ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಕೋಬೇಕು ಅನ್ನುವಂತಹದ್ದಾಗಿದೆ. ಅವರ ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದು ನೆಗೆಟಿವ್ ಎನರ್ಜೀಸನ್ನು ರಿಮೂವ್ ಮಾಡ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಮೇಲೆ ಇರುವಂತಹ ಕೆಟ್ಟ ಭಾವನೆಗಳನ್ನು ಅವರು ಈಗ ಹೋಗಲಾಡಿಸ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಅವರು ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಇದ್ದೀರಾ ಅನ್ನುವಂಥದ್ದು, ನಿಮ್ಮ ಮನಸ್ಥಿತಿ ತುಂಬ ಉತ್ತಮವಾಗಿದೆ. ಅವರು ನಿಮ್ಮ ಮೇಲೆ ಎಷ್ಟೇ ದ್ವೇಷವನ್ನು ಸಾಧಿಸಿದರೂ ಕೂಡ ನೀವು ಉತ್ತಮ ರೀತಿಯಲ್ಲಿ ಇದ್ದೀರಾ. ಅಂದರೆ ನೀವು ಅವರಿಗೆ ಯಾವುದೇ ರೀತಿ ಕೆಡಕನ್ನು ಬಯಸದೆ ನಿಮ್ಮ ಜೀವನವನ್ನು ಉತ್ತಮ ರೀತಿ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಅವರು ನಿಮ್ಮೊಂದಿಗೆ ಬಹಳಷ್ಟು ಪ್ರೀತಿಯನ್ನು ಬಯಸ್ತಾ ಇದ್ದಾರೆ ಅಥವಾ ಸ್ನೇಹವನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ಮೊದಲಿನ ಹಾಗೆ ಉತ್ತಮ ರೀತಿಯಲ್ಲಿ ಪ್ರೀತಿಯ ಜೀವನವನ್ನು ಅಥವಾ ನಿಮ್ಮ ಜೊತೆ ಉತ್ತಮ ಬಾಂಧವ್ಯದಲ್ಲಿ ಇರಬೇಕು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು. ಹಾಗೆ ನಿಮ್ಮನ್ನು ನೋಡಿ ಬಹಳಷ್ಟು ಅವರು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮೂನ್ ಎನರ್ಜಿ ಚೆನ್ನಾಗಿದೆ. ಹಾಗಾಗಿ ಅವರಿಗೆ ಈಗ ನಿಮ್ಮ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಇದೆ. ಹಾಗೆ ನಿಮ್ಮ ಹಾಗೆ ಉತ್ತಮ ರೀತಿಯಲ್ಲಿ ಇರಬೇಕು ಅನ್ನುವಂತಹದ್ದು, ಯಾವುದೇ ರೀತಿ ನಿಮಗೆ ಕೆಡಕನ್ನು ಬಯಸಬಾರ್ದು ಅನ್ನುವಂತಹ ಮನಸ್ಥಿತಿ ಅವರಿಗೆ ಈಗ ಬಂದಿದೆ. ಆ ನಾಲೆಡ್ಜನ್ನು ಈಗ ಅವರು ನಿಮ್ಮಿಂದ ಕಲ್ತ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಅವರು ನಿಮಗೆ ಎಷ್ಟೇ ಕೆಟ್ಟದನ್ನು ಬಯಸಿದ್ರೂ ಕೂಡ ನೀವು ಅವರ ಜೊತೆ ಒಂದು ಉತ್ತಮ ರೀತಿಯಲ್ಲೇ ನೀವು ಯಾವುದೇ ರೀತಿ ದ್ವೇಷವನ್ನು ಸಾಧಿಸಲಿಕ್ಕೆ ಹೋಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಎಷ್ಟೇ ನೋವನ್ನು ಕೊಟ್ಟಿದ್ರೂ ಕೂಡ ನಿಮ್ಮ ಜೀವನವನ್ನು ನೀವು ಉತ್ತಮ ರೀತಿಯಲ್ಲಿ ಸಾಗಿಸ್ಕೊಂಡು ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಿದೆ. ಹಾಗಾಗಿ ಅವರು ಕೂಡ ನಿಮ್ಮ ಹಾಗೆ ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶ ಆಗಿದೆ. ಹಾಗೆ ಪ್ರೀತಿ ಅನ್ನುವಂತಹದ್ದು, ಕೆಲವೊಬ್ಬರು ಇಲ್ಲಿ ಮ್ಯಾರೇಜನ್ನು ಆಗಬೇಕು ಅನ್ನುವಂತಹದ್ದು ಕೂಡ ಇದೆ. ನೀವು ಪ್ರೀತಿಸಿದಂತಹ ವ್ಯಕ್ತಿಗಳು ಅಥವಾ ನಿಮ್ಮ ನೇಬರ್ಸ್ ಆಗಿರ್ಬೋದು, ಕಾಲೀಗ್ಸ್ ಆಗಿರ್ಬೋದು, ನಿಮ್ಮ ಜೊತೆ ಉತ್ತಮ ಪ್ರೀತಿ ಅನ್ನುವಂತಹದ್ದಿದೆ. ಹಾಗೆ ಹೆಚ್ಚಾಗಿ ನಿಮ್ಮ ಜೊತೆ ಇರಬೇಕು ಅನ್ನುವಂತಹದ್ದು ಅವರ ಉದ್ದೇಶ ಆಗಿದೆ. ಇಲ್ಲಿ ಹೆಚ್ಚಾಗಿ ಮ್ಯಾರೇಜ್ ಎನರ್ಜಿ ಬರ್ತಾ ಇದೆ. ಅಂದರೆ ನಿಮ್ಮನ್ನು ಪ್ರೀತಿಸಿದಂಥ ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೋ ಒಂದು ರೀತಿ ನಿಮ್ಮಿಂದ ದೂರ ಆಗಿದ್ದಾರೆ, ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದರು, ಹಾಗೆಲ್ಲ. ಆದರೆ ಈಗ ಮತ್ತೆ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು. ನಿಮ್ಮ ವ್ಯಕ್ತಿತ್ವ ತುಂಬಾ ಅವರಿಗೆ ಉತ್ತಮವಾಗಿ ಕಂಡಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಯೂನಿವರ್ಸ್ ಬ್ಲೆಸ್ಸಿಂಗನ್ನು ನೀವು ಪಡ್ಕೊಂಡಿದ್ದೀರಾ ಅನ್ನುವಂಥದ್ದು. ಹಾಗೆ ನಿಮ್ಮ ಜೀವನ ಅವರಿಗಿಂತಲೂ ಕೂಡ ಫೈನಾನ್ಷಿಯಲಿ ಕೂಡ ತುಂಬ ಸಕ್ಸಸ್ಸನ್ನು ನೀವು ಕಂಡಿದ್ದೀರಾ ಅನ್ನುವಂತಹದ್ದು. ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಯಶಸ್ಸನ್ನು ನೀವು ಪಡ್ಕೊಂಡಿದ್ದೀರಾ. ನಿಮ್ಮ ಜೀವನ ಅವರಿಗಿಂತಲೂ ಉತ್ತಮ ರೀತಿಯಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಆ ಕಾರಣದಿಂದ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ಉತ್ತಮ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ಹಾಗೆ ಮೊದಲು ಯಾವುದೇ ರೀತಿ ಮನಸ್ತಾಪಗಳಿದ್ರು ಅದೆಲ್ಲವನ್ನು ಅವರು ಮನಸ್ಸಿನಿಂದ ಹೋಗಲಾಡಿಸ್ಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಮ್ಮೆ ಅವರಿಗೆ ದ್ವೇಷ ಅನ್ನುವಂತಹದ್ದಿದೆ, ಆದರೂ ಕೂಡ ನಿಮ್ಮ ಮೇಲೆ ಹೆಚ್ಚು ಪ್ರೀತಿಯೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ನಿಮ್ಮನ್ನು
ನಿಮ್ಮ ಜೊತೆ ಯಾವಾಗಲೂ ಕೂಡ ಫ್ರೆಂಡ್ಶಿಪ್ ಮಾಡ್ಕೊಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನುವಂತಹ ಉದ್ದೇಶ ಸ್ಟ್ರಾಂಗ್ ಆಗಿ ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ನಿಮ್ಮ ಜೊತೆ ಮತ್ತೆ ದ್ವೇಷವನ್ನು ಬೆಳೆಸ್ಕೋಬಾರ್ದು ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಮೂನ್ ಎನರ್ಜಿ ಬರ್ತಾ ಇದೆ. ಎಷ್ಟೇ ಹಳೆಯ ಮೊದಲು ಎಷ್ಟೇ ನೀವು ನಿಮ್ಮನ್ನು ದುಃಖಪಡಿಸಿದ್ರು ಕೂಡ, ನಿಮ್ಮನ್ನು ದುಃಖಕ್ಕೆ ಒಳಗಾಗಿಸಿದ್ರು, ಈಗ ಅದೆಲ್ಲದರಿಂದ ಅವರು ಮುಕ್ತರಾಗಿದ್ದಾರೆ ಅನ್ನುವಂಥದ್ದು. ನಿಮಗೆ ಎಷ್ಟೇ ನೋವನ್ನು ಕೊಟ್ಟಿದ್ರೂ ಕೂಡ ಇನ್ನು ನಿಮ್ಮ ಜೊತೆ ನಿಮಗೆ ಸಹಾಯವನ್ನು ಮಾಡಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನುವಂಥ ಉದ್ದೇಶ ಅವರದಾಗಿದೆ. ಹಾಗೆ ಯಾವಾಗಲೂ ಕೂಡ ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನುವಂತಹದ್ದಾಗಿದೆ. ಹೆಚ್ಚಾಗಿ ಇಲ್ಲಿ ಪ್ರೀತಿಯ ಎನರ್ಜಿ ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ನೀವು ಪ್ರೀತಿಸಿದಂತಹ ವ್ಯಕ್ತಿಗಳು ಅನ್ನುವಂತಹದ್ದೇ ಇಲ್ಲಿ ಹೆಚ್ಚಾಗಿ ತಿಳಿದು ಬರ್ತಾ ಇದೆ ನನಗೆ. ನಿಮ್ಮನ್ನು ಎಲ್ಲೋ ಒಂದು ರೀತಿ ನೋಯಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹದ್ದಿದೆ, ಮತ್ತು ನಿಮ್ಮನ್ನು ನೋಯಿಸಬಾರ್ದು ಅನ್ನುವಂತಹ ಉದ್ದೇಶ ಅವರಿಗೆ ಹೆಚ್ಚಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗಲೂ ಕೂಡ ನೀವು ಜೊತೆಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ಮತ್ತೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾರೆ. ನಿಮಗೆ ಕಾಲ್ ಅಥವಾ ಮೆಸೇಜ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಸಾಧ್ಯತೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದರಿಂದ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅವರ ಜೊತೆ ಅನ್ನುವಂತಹದ್ದು ಹೆಚ್ಚಾಗಿ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರಾಗಿ ನಿಮ್ಮನ್ನು ಭೇಟಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ನಿಮ್ಮನ್ನು ಡೈರೆಕ್ಟಾಗಿ ಭೇಟಿ ಆಗ್ತಾರೆ ಅನ್ನುವಂತಹದ್ದು. ಹಾಗೆ ಅವರ ಜೀವನದಲ್ಲಿ ನಡೆದಂಥ ಕೆಲವೊಂದು ಕಹಿ ಘಟನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾರೆ ಅನ್ನುವಂಥದ್ದು. ಆ ಮನಸ್ಥಿತಿ ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಂದು ಸಹಾಯವನ್ನು ಕೂಡ ನಿಮ್ಮಿಂದ ಬಯಸುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಸಹಾಯಕ್ಕೋಸ್ಕರ ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಬಹಳಷ್ಟು ಇದೆ, ಪಾಸಿಟಿವ್ ಎನರ್ಜಿ ಇದೆ. ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಈಗ ಸಂಪೂರ್ಣವಾಗಿ ಪ್ರೀತಿ ಅನ್ನುವಂತಹದ್ದೇ ಇದೆ. 100% ಪ್ರೀತಿ ಅನ್ನುವಂತಹ ಪ್ರೀತಿನೇ ಅವರಿಗೆ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಸದಾ ಅವರು ಹಳೆಯ ಕಹಿ ಘಟನೆಗಳನ್ನೆಲ್ಲ ಮರೆತು ಬಿಟ್ಟು ನಿಮ್ಮ ಜೊತೆ ನಿಮಗೆ ಯಾವಾಗಲೂ ನಿಮ್ಮ ಜೊತೆ ಚೆನ್ನಾಗಿರಬೇಕು, ನಿಮ್ಮ ಪ್ರೀತಿ ಅವರಿಗೆ ಬೇಕು ಅನ್ನುವಂತಹದ್ದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಪ್ರೀತಿಯಿಂದಲೇ ಇರಬೇಕು ಅನ್ನುವಂತಹದ್ದು. ಹಾಗೆ ನಿಮಗೆ ಒಳಿತನ್ನೇ ಬಯಸಬೇಕು ಅಂತ, ಯಾವಾಗಲೂ ಕೂಡ ನಿಮ್ಮ ಕಷ್ಟಗಳಿಗೆ ಸಹಾಯ ಮಾಡಬೇಕು, ಹಾಗೆ ನಿಮ್ಮ ಜೊತೆಯಾಗಿ ಇರಬೇಕು ಅನ್ನುವಂತಹದ್ದು. ನಿಮ್ಮ ಯಶಸ್ಸನ್ನು ಬಯಸ್ತಾ ಇದ್ದಾರೆ. ಯಾವಾಗಲೂ ನಿಮಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಉದ್ದೇಶವನ್ನೇ ಅವರು ಹೊಂದಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಿದೆ. ಸ್ಟ್ರಾಂಗ್ ಆಗಿ ಇಲ್ಲಿ ನಿಮ್ಮ ಮೇಲೆ ದ್ವೇಷ ಖಂಡಿತವಾಗ್ಲೂ ಇಲ್ಲ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಿದೆ. ದ್ವೇಷ ಇದ್ದರೂ ಕೂಡ ಅದೆಲ್ಲವನ್ನು ಮರೆಯೋ ಪ್ರಯತ್ನವನ್ನೇ ಅವರು ಮಾಡ್ತಾ ಇದ್ದಾರೆ. ನಿಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಉದ್ದೇಶವನ್ನೇ ಅವರು ಹೊಂದಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಅವರ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ನೀವು ಜೊತೆಯಾಗಿರಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ಅದಕ್ಕೋಸ್ಕರ ಬಹಳಷ್ಟು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡಬೇಕು ಅನ್ನುವಂತಹದ್ದು ಕೂಡ ಅವರಲ್ಲಿ ಇದೆ. ಅವರು ನಿಮ್ಮನ್ನು ಬಿಟ್ಟು ಹೋದ ನಂತರ ಕೆಲವೊಂದು ವ್ಯಕ್ತಿಗಳು ಅವರ ಜೀವನದಲ್ಲಿ ಬಂದಿದ್ದರು. ಆದರೂ ಕೂಡ ನಿಮ್ಮ ಹಾಗೆ ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿಗಳು ಅವರ ಜೀವನದಲ್ಲಿ ಸಿಗಲಿಲ್ಲ ಅನ್ನುವಂತಹದ್ದು. ಬಹಳಷ್ಟು ದುಃಖವನ್ನು ಬೇರೆ ವ್ಯಕ್ತಿಗಳು ಅವರಿಗೆ ಆ ಪರ್ಸನ್ಗೆ ನೀಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾಯಿದೆ. ಆ ಕಾರಣದಿಂದಲೂ ಕೂಡ ನಿಮ್ಮ ಪ್ರೀತಿಯನ್ನು ಬಯಸ್ತಾ ಇದ್ದಾರೆ, ಅಥವಾ ನಿಮ್ಮ ಜೊತೆ ಉತ್ತಮ ಬಾಂಧವ್ಯವನ್ನು ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಯಾವಾಗಲೂ ಫ್ರೆಂಡ್ಲಿ ಆಗಿ ಇರಬೇಕು, ಅಥವಾ ನಿಮ್ಮ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಕೈ ಜೋಡಿಸಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ಈಗ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಹಾಗೆ ನಿಮ್ಮ ಪ್ರೀತಿಯನ್ನು ಅವರು ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಹಾಗೆ ಅವರು ಕೂಡ ಸ್ಟ್ರಾಂಗ್ ಆಗಬೇಕು ಅನ್ನುವಂತಹದ್ದು, ಗ್ರೋತ್ ಆಗಬೇಕು, ಸ್ಪಿರಿಚುವಲಿ ಗ್ರೋತ್ ಆಗಬೇಕು ಅನ್ನುವಂತಹ ಉದ್ದೇಶ ಕೂಡ ಇದೆ. ಹಾಗೆ
ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆಯಲ್ಲಿ ಉತ್ತಮ ರೀತಿಯಲ್ಲಿ ಇರಬೇಕು, ಮೊದಲಿನ ಹಾಗೆ ಉತ್ತಮ ರೀತಿಯಲ್ಲಿ ಇರಬೇಕು, ಹಾಗೆ ನಿಮ್ಮ ಹಾಗೆ ಯಶಸ್ಸನ್ನು ಪಡಿಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದ್ದಾಗಿದೆ ಅನ್ನುವಂತಹದ್ದೇ ಇಲ್ಲಿ ಹೆಚ್ಚಾಗಿ ತಿಳಿದು ಬರ್ತಾ ಇರುವಂತಹದ್ದು.